ಟೈಪ್ಸ್ ಆಫ್ ಲರ್ನಿಂಗ್ ಡಿಸಬಿಲಿಟಿ. ಇದು ಟೆಟ್ ಮತ್ತು ಸಿ ಟೆಟ್ಗೆ ತುಂಬ ಇಂಪಾರ್ಟೆಂಟ್ ಆದ ವಿಷಯ. ಮೊದಲಿಗೆ ಲರ್ನಿಂಗ್ ಡಿಸಬಿಲಿಟಿ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಚೈಲ್ಡ್ ಆಗಿರಲಿ ಅಡಲ್ಟ್ ಆಗಿರಲಿ ಕಲಿಬೇಕಾದ್ರೆ ಒಂದೇ ರೀತಿ ಕಲಿತಾ ಇರಲ್ಲ. ಬೇರೆ ಬೇರೆ ವಿಧಾನದಲ್ಲಿ ಹೇಳ್ಕೊಟ್ಟಾಗ ಮಾತ್ರ ಅವರಿಗೆ ಅರ್ಥ ಆಗ್ತಾ ಇರುತ್ತೆ. ಆದರೆ ಬುದ್ಧಿಶಕ್ತಿ ಸಾಮಾನ್ಯವಾಗಿರುತ್ತೆ. ಕೆಲವೊಂದು ವಿಷಯದಲ್ಲಿ ಕಲಿಕಾ ಕೌಶಲ್ಯದಲ್ಲಿ ತೊಂದರೆ ಇರುತ್ತೆ. ಆ ರೀತಿ ತೊಂದರೆಗೆ ನಾವಿಲ್ಲಿ ಲರ್ನಿಂಗ್ ಡಿಸಬಿಲಿಟಿ ಅಂತ ಕರಿತೀವಿ. ಅದರಲ್ಲಿ ಟೈಪ್ಸ್ ಆಫ್ ಲರ್ನಿಂಗ್ ಡಿಸಬಿಲಿಟಿಯಲ್ಲಿ ಮೊದಲನೇದು ನೋಡೋದಾದರೆ ಡಿಸ್ಲೆಕ್ಸಿಯಾ ಅಂದರೆ ರೀಡಿಂಗ್ ಡಿಫಿಕಲ್ಟಿ. ಓದೋದ್ರಲ್ಲಿ ನಿಧಾನವಾಗಿ ಓದೋದು, ಅಕ್ಷರಗಳನ್ನ ತಪ್ಪಾಗಿ ಓದೋದು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೋದು, ಈ ರೀತಿ ತೊಂದರೆಗೆ ನಾವೇನಂತ ಕರಿತೀವಿ ಅಂದರೆ ಡಿಸ್ಲೆಕ್ಸಿಯಾ ಅಂತೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಒಂದು ಡಿಸ್ಗ್ರಾಫಿಯಾ ರೈಟಿಂಗ್ ಡಿಸಬಿಲಿಟಿ. ಕೈ ಬರಹ ಸ್ಪಷ್ಟವಾಗಿಲ್ಲದೆ ಇರೋದು, ಅಕ್ಷರಗಳ ರಚನೆಯಲ್ಲಿ ತಪ್ಪಾಗಿರುತ್ತೆ, ಹೆಚ್ಚು ಸಮಯ ತಗೊಂಡು ಬರೀತಿರ್ತಾರೆ, ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕೆ ಬರಲ್ಲ, ಪದಗಳ ಅಂತರ ಸರಿಯಾಗಿ ಮಾಡ್ತಾ ಇರಲ್ಲ. ಆ ರೀತಿ ತೊಂದರೆಗೆಲ್ಲ ನಾವೇನಂತ ಕರಿತೀವಿ ಅಂದರೆ ಡಿಸ್ಗ್ರಾಫಿಯಾ ಅಂತ ಕರಿತೀವಿ. ಕ್ಯಾಲ್ಕುಲಿಯಾ ಅನ್ನೋ ವರ್ಡೇ ಹೇಳ್ತಿದೆ. ಇಲ್ಲಿ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ ಇದೆ ಅಂದರೆ ಅಡಿಷನ್ ಅಥವಾ ಸಬ್ಟ್ರಾಕ್ಷನಲ್ಲೆಲ್ಲ ತೊಂದರೆ ಇರುತ್ತೆ. ಮ್ಯಾಥ್ಸಲ್ಲಿ ತೊಂದರೆ ಪಡ್ತಾ ಇರೋ ಮಕ್ಕಳು ಅವ್ರಿಗೆ ಏನಂತ ಕರಿತೀವಿ ಅಂದರೆ ಡಿಸ್ಕ್ಯಾಲ್ಕುಲಿಯಾ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಬಂದುಬಿಟ್ಟು ಡಿಸ್ಪ್ರಾಕ್ಸಿಯಾ ಅಂತ, ಪ್ರಾಬ್ಲಮ್ ವಿತ್ ಮೋಟಾರ್ ಕೋಆರ್ಡಿನೇಷನ್. ಕೆಲವೊಂದು ಮಕ್ಕಳಿಗೆ ಸೈಕ್ಲಿಂಗಲ್ಲಿ ತೊಂದರೆ ಇರುತ್ತೆ, ಶೂ ಲೇಸ್ ಕಟ್ಕೊಳ್ಳೋದಕ್ಕೆ, ಟೈ ಕಟ್ಕೊಳ್ಳೋದಕ್ಕೆ, ಮೋಟಾರ್ ಕೋಆರ್ಡಿನೇಷನ್ ಎಲ್ಲ ತೊಂದರೆ ಪಡ್ತಾ ಇರ್ತಾರೆ. ಆ ರೀತಿ ತೊಂದರೆಗೆ ನಾವೇನಂತ ಕರಿತೀವಿ ಅಂದರೆ ಡಿಸ್ಪ್ರಾಕ್ಸಿಯಾ ಅಂತೇಳ್ಬಿಟ್ಟು ಕರಿತೀವಿ. ಡಿಸ್ಪ್ಯಾಷಿಯಾ ಡಿಫಿಕಲ್ಟಿ ವಿತ್ ವರ್ಬಲ್ ಕಮ್ಯುನಿಕೇಷನ್. ಟೀಚರ್ ಜೊತೆ ಕಮ್ಯುನಿಕೇಟ್ ಮಾಡೋದು ಅಥವಾ ಫ್ರೆಂಡ್ಸ್ ಜೊತೆ ಮಾತನಾಡೋದಕ್ಕೆ ಕಮ್ಯುನಿಕೇಟ್ ಮಾಡೋದು, ಭಯವಾಗಿ ಮಾತಾಡ್ತಿರ್ತಾರೆ ಕೆಲವೊಂದು ಮಕ್ಕಳು. ಆ ರೀತಿ ತೊಂದರೆಗೆ ನಾವೇನಂತ ಕರಿತೀವಿ ಅಂದರೆ ಡಿಸ್ಪ್ಯಾಷಿಯಾ ಅಂತ ಕರಿತೀವಿ. ನಾನ್ ವರ್ಬಲ್ ಲರ್ನಿಂಗ್ ಡಿಸಾರ್ಡರ್ ಅಂದರೆ ಫೇಶಿಯಲ್ ಎಕ್ಸ್ಪ್ರೆಸ್ ಮಾಡ್ತಿರೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿರುತ್ತೆ, ಅಂದರೆ ಅವರಿಗೆ ಅರಿವು ಕಡಿಮೆ ಇರುತ್ತೆ. ಆ ರೀತಿ ತೊಂದರೆಗೆ ನಾವೇನಂತ ಕರಿತೀವಿ ಅಂದರೆ ನಾನ್ ವರ್ಬಲ್ ಲರ್ನಿಂಗ್ ಡಿಸಾರ್ಡರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ಆಡಿಟರಿ ಪ್ರೊಸೆಸಿಂಗ್ ಡಿಸಾರ್ಡರ್, ಡಿಫಿಕಲ್ಟಿ ವಿತ್ ಹಿಯರಿಂಗ್ ಅಂತ, ಶಬ್ದಗಳನ್ನ ಗುರ್ತಿಸೋದಕ್ಕೆ ತೊಂದರೆ ಇರುತ್ತೆ. ಅಂಥ ಮಕ್ಕಳಿಗೆ ಏನಿರುತ್ತೆ ಅಂದರೆ ತರಗತಿಯಲ್ಲಿ ಗಮನ ಕೊಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಆ ರೀತಿ ತೊಂದರೆ ಅನುಭವಿಸ್ತಾ ಇರೋದು, ಹಿಯರಿಂಗಲ್ಲಿ ತೊಂದರೆ ಕೇಳುವಿಕೆಯಲ್ಲಿ ತೊಂದರೆ ಅನುಭವಿಸ್ತಿರೋ ಮಕ್ಕಳಿಗೆ ಏನಂತ ಕರಿತೀವಿ ಅಂದರೆ ನಾವಿಲ್ಲಿ ಆಡಿಟರಿ ಪ್ರೊಸೆಸಿಂಗ್ ಡಿಸಾರ್ಡರ್ ಅಂತ ಕರಿತೀವಿ. ಇದೇ ರೀತಿ ಇಂಪಾರ್ಟೆಂಟ್ ಟಾಪಿಕ್ಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.